ಜೈಲು ಹಕ್ಕಿ ದರ್ಶನ್ ಫೋಟೋ ಮತ್ತು ವಿಡಿಯೋ ವೈರಲ್ ಆಗಿರೋದು ಅನೇಕ ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಜೈಲಿನ ಫೋಟೋ ಹೊರಬಿದ್ದಿದ್ದು ಹೇಗೆ? ಎರಡು ಗ್ಯಾಂಗ್ಗಳ ಕೋಲ್ಡ್ ವಾರ್ಗೆ ವಿಡಿಯೋ ಹೊರಬಿತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಇದೆಲ್ಲವನ್ನು ನೋಡೋಣ ರಾಜಾತಿಥ್ಯ ರಹಸ್ಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜೈಲಲ್ಲಿ ದರ್ಶನ್ ಜಾಲಿ ಮೂಡ್ ಬಯಲಾಗಿದ್ದೇ ರೋಚಕವಾಗಿದೆ. ಜೈಲಲ್ಲಿರುವ ಕಾಟೇರನ ದರ್ಬಾರ್ ದೃಶ್ಯ ಸೆರೆ ಹಿಡಿದಿದ್ಯಾರು? ದರ್ಶನ್ ರಾಜಾತಿಥ್ಯದ ಫೋಟೋ ಆಚೆ ಬಂದಿದ್ದು ಹೇಗೆ ಅನ್ನೋದನ್ನ TV9 ಬಯಲು ಮಾಡುತ್ತಿದೆ. ಫೋಟೋ ಬಗ್ಗೆ ಇರುವ ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆದಿದೆ. ಜೈಲಿನಲ್ಲಿರೋ ಎರಡು ಗ್ಯಾಂಗ್ಗಳ ನಡುವೆ ನಿತ್ಯವೂ ಕೋಲ್ಡ್ ವಾರ್ ನಡೀತಿತ್ತು. ದರ್ಶನ್ಗೆ ಆತಿಥ್ಯ ನೀಡುವ ವಿಚಾರಕ್ಕೆ ಎರಡು ಗ್ಯಾಂಗ್ಗಳ ನಡುವೆ ಸಮರ ನಡೆಯುತ್ತಿತ್ತು. ಉದ್ದೇಶಪೂರ್ವಕವಾಗಿಯೇ ದರ್ಶನ್ ದರ್ಬಾರ್ ಫೋಟೋಗಳನ್ನು ಸೆರೆ ಹಿಡಿಯಲಾಗಿತ್ತು. ಆ ಎರಡು ಗ್ಯಾಂಗ್ನಿಂದಲೇ ದರ್ಶನ್ ರೌಂಡ್ ಟೇಬಲ್ ಪಾರ್ಟಿ ಫೋಟೋ ಬಯಲಾಗಿದೆ. ನನಗಿಂತ ಅವನೇ ಹೆಚ್ಚ ಅನ್ನೋ ಹೊಟ್ಟೆ ಉರಿಯಿಂದ ದರ್ಶನ್ ಆತಿಥ್ಯಕ್ಕೆ ಬೆಂಕಿ ಬಿದ್ದಿದೆ. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರ ಆತಿಥ್ಯ ಸ್ವೀಕರಿಸಿದ್ದೇ ದರ್ಶನ್ಗೆ ಮುಳುವಾಗಿದೆ. ಎರಡು ಗ್ಯಾಂಗ್ಗಳ ಆತಿಥ್ಯದ ವಾರ್ನಿಂದ ಎರಡು ಫೋಟೋ ಹೊರಬಂದಿವೆ. ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ ನೀಡೋ ವಿಚಾರಕ್ಕೆ ರೌಡಿ ನಾಗಾ ಅಂಡ್ ಗ್ಯಾಂಗ್ ಮತ್ತು ಬೇಕರಿ ರಘು ನಡುವೆ ಜಗಳ ಶುರುವಾಗಿತ್ತು. ದರ್ಶನ್ ಜೈಲು ಸೇರುತ್ತಿದ್ದಂತೆ ಬೇಕರಿ ರಘು ಊಟ ತಿಂಡಿ ಸಿಗರೇಟ್ ಸೇರಿ ಸಕಲ ವ್ಯವಸ್ಥೆಯನ್ನ ಮಾಡಿದ್ದ. ಕಾರು ಚಾಲಕ ಲಕ್ಷ್ಮಣ್ನಿಂದ ದರ್ಶನ್ಗೆ ಬೇಕರಿ ರಘು ಪರಿಚಯವಾಗಿದ್ದ. ಈ ಪರಿಚಯದಿಂದಲೇ ಬೇಕರಿ ರಘು ದರ್ಶನ್ ಆತಿಥ್ಯ ನೋಡಿಕೊಂಡಿದ್ದ. ದರ್ಶನ್ ಜೈಲು ಸೇರಿ 10 ದಿನವಾಗ್ತಿದ್ದಂತೆ ವಿಲ್ಸನ್ ಗಾರ್ಡನ್ ನಾಗಾ ದರ್ಶನ್ಗೆ ಹತ್ತಿರವಾಗಿದ್ದ. ರಘು ದೂರ ಮಾಡಿ ದರ್ಶನ್ಗೆ ನಾಗಾ ಕಂಪ್ಲೀಟ್ ಕೇರ್ ಟೇಕರ್ ಆಗಿದ್ದ. ದರ್ಶನ್ ಖುಷಿಪಡಿಸಲು ರೌಡಿ ನಾಗ ಕೇಳಿದ್ದಕ್ಕಿಂತ ಹೆಚ್ಚು ವ್ಯವಸ್ಥೆ ಮಾಡಿದ್ದಾನೆ. ಇದೇ ವಿಚಾರಕ್ಕೆ ದರ್ಶನ್ ಸಿಗರೇಟ್ ಸೇದೋ ಫೋಟೋ ವೈರಲ್ ಆಗಿದೆ. ದರ್ಶನ್ಗೆ ನಾಗ ಹತ್ತಿರವಾಗ್ತಿದ್ದಂತೆ ಬೇಕರಿ ರಘುಗೆ ಹೊಟ್ಟೆ ಕಿಚ್ಚು ಶುರುವಾಗಿತ್ತು. ಜೂನಿಯರ್ ಒಬ್ಬ ದರ್ಶನ್ಗೆ ಆಪ್ತ ಆಗಿರುವುದು ಬೇಕರಿ ರಘುಗೆ ಹೊಟ್ಟೆ ಉರಿಯುವಂತೆ ಮಾಡಿತ್ತು. ಅಲ್ಲದೆ ಜೈಲಿನಲ್ಲಿ ನಾಗ ಮತ್ತು ಕುಳ್ಳಸೀನನ ವ್ಯವಹಾರಗಳು ಕೂಡ ಜಾಸ್ತಿ ಆಗಿತ್ತು. ಹೀಗಾಗಿ ದರ್ಶನ್ ಅಂಡ್ ನಾಗನ ಟೀಮ್ನಿಂದ ಬೇಕರಿ ರಘು ದೂರವಾಗ್ತಾನೆ. ದರ್ಶನ್ ಆತಿಥ್ಯದ ವಿಚಾರ ಜಗಜ್ಜಾಹೀರು ಮಾಡಲು ಪ್ಲಾನ್ ಮಾಡಿದ್ದ ಬೇಕರಿ ರಘು ತನ್ನ ಹುಡುಗರನ್ನ ದರ್ಶನ್ ಮತ್ತು ನಾಗನ ಹಿಂದೆ ಬಿಟ್ಟಿದ್ದಾನೆ. ಜೈಲಲ್ಲಿ ದರ್ಶನ್ ಮತ್ತು ನಾಗನ ಟೀಮ್ನ ಬಿಂದಾಸ್ ಲೈಫ್ ಫೋಟೋ ಸೆರೆ ಹಿಡಿಸಿದ್ದಾನೆ. ಬಳಿಕ ಜೈಲಿನಿಂದ ಫೋಟೋಗಳು ಹೊರಬಂದು ವೈರಲ್ ಆಗುವಂತೆ ಮಾಡಿದ್ದಾನೆ. ದರ್ಶನ್ ಅನ್ನ ಚೆನ್ನಾಗಿ ನೋಡಿಕೊಳ್ಳುವಂತೆ ಸಚಿವರೊಬ್ಬರಿಂದ ರೌಡಿ ವಿಲ್ಸನ್ ಗಾರ್ಡನ್ ನಾಗನಿಗೆ ಆದೇಶ ಬಂದಿತ್ತಂತೆ. ದರ್ಶನ್ಗೆ ಸಕಲ ವ್ಯವಸ್ಥೆ ಮಾಡಿಕೊಡುವಂತೆ ಸಚಿವರು ಆಜ್ಞೆ ಹೊರಡಿಸಿದ್ರಂತೆ. ಸಚಿವರ ಸೂಚನೆ ಬಳಿಕ ರೌಡಿ ನಾಗ ದರ್ಶನ್ ಸೇವೆಗೆ ಮುಂದಾಗಿದ್ದ. ಇದೇ ವಿಚಾರಕ್ಕೆ ನಾಗ ಮತ್ತು ಬೇಕರಿ ರಘು ನಡುವೆ ಕೋಲ್ಡ್ ವಾರ್ ಶುರುವಾಗಿತ್ತು. ಕೊಲೆ ಆರೋಪಿ ದರ್ಶನ್ಗೆ ಸಕಲ ವ್ಯವಸ್ಥೆ ಮಾಡಲು ರೌಡಿ ನಾಗ ಮುಂದಾಗಿದ್ದ. ಎಲ್ಲಾ ರೀತಿಯ ವ್ಯವಸ್ಥೆಗಾಗಿ ಜೈಲಿಗೆ ದುಡ್ಡಿನ ಹರಿದಾಟವು ಶುರುವಾಗಿತ್ತು. ಶರವಣ ಎಂಬಾತನ ಮೂಲಕ ಜೈಲಿಗೆ ಹಣ ಪೂರೈಸಲಾಗುತ್ತಿತ್ತು. ಹಣ ಬರ್ತಿದ್ದಂತೆ ದರ್ಶನ್ಗೆ ಆತಿಥ್ಯ ಆರಂಭವಾಗುತ್ತೆ. ಗುಂಡು ತುಂಡು ಸಿಗರೇಟ್ ಎಲ್ಲವನ್ನೂ ವಿಲ್ಸನ್ ಗಾರ್ಡನ್ ನಾಗ ಸಪ್ಲೈ ಮಾಡುತ್ತಿದ್ದ. ನಾಗ ಮತ್ತು ದರ್ಶನ್ ಆತ್ಮೀಯತೆ ನೋಡಲಾಗದೆ ಬೇಕರಿ ರಘು ಹೊಟ್ಟೆ ಕಿಚ್ಚು ಪಡೆದಿದ್ದ. ಬೇಕರಿ ರಘು ಗ್ಯಾಂಗ್ ನಾಗ ಮತ್ತು ದರ್ಶನ್ ದರ್ಬಾರ್ ಫೋಟೋ ತೆಗೆದಿತ್ತು. ಜೈಲಲ್ಲಿ ದರ್ಶನ್ ರಾಜಾತಿಥ್ಯ ಫೋಟೋ ಸೆರೆ ಹಿಡಿದು ಬೇಕರಿ ರಘು ವೈರಲ್ ಮಾಡಿದ್ದಾನೆ. ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್ ಸಂಬಂಧ 3 ಎಫ್ಐಆರ್ ದಾಖಲಿಸಲಾಗಿದೆ ಅಂತ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ದಯಾನಂದ್ ತಿಳಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಎಸಿಪಿ ನೇತೃತ್ವದಲ್ಲಿ 1 ಎಫ್ಐಆರ್, ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಉಳಿದೆರಡು ಎಫ್ಐಆರ್ ಬಗ್ಗೆ ತನಿಖೆ ಆಗ್ತಿದೆ ಎಂದಿದ್ದಾರೆ. ನಿನ್ನೆ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಈ ಪರಪ್ಪನಗ್ರಹಾರ ಕಾರಾಗೃಹದಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಆಗಿರತಕ್ಕಂತಹ ಕೆಲವು ಅಕ್ರಮಗಳ ಬಗ್ಗೆ 3 ಅಪರಾಧ ಪ್ರಕರಣಗಳು ಈಗ ದಾಖಲಾಗಿದ್ದಾವೆ. ಅವುಗಳ ತನಿಖೆಯನ್ನು ಈಗ ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ. ಒಂದು ಪ್ರಕರಣದ ತನಿಖೆಯನ್ನು ಎಸಿಪಿ ಮಟ್ಟದ ಅಧಿಕಾರಿಗಳಿಗೆ ಕೊಡಲಾಗಿದೆ. ಉಳಿದ 2 ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ಗಳಿಗೆ ಕೊಡಲಾಗಿದೆ. ಈ ಕಾರಾಗೃಹದ ವಿಷಯಗಳು ಬಂದಾಗ ಅಲ್ಲಿ ತನಿಖೆ ಮಾಡಲಿಕ್ಕೆ ನ್ಯಾಯಾಲಯದ ಅನುಮತಿ ಕೂಡ ಬೇಕಾಗ್ತದೆ. ಆ ಅನುಮತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಮತ್ತು ಮುಂದಿನ ತನಿಖೆಯನ್ನು ಕೂಲಂಕಷವಾಗಿ ಮಾಡಲಾಗ್ತದೆ. ದರ್ಶನ್ ವಿರುದ್ಧ 3 ಎಫ್ಐಆರ್ ದಾಖಲಾಗಿದ್ದು 2ರಲ್ಲಿ ಮೊದಲನೆಯ ಆರೋಪಿಯಾಗಿದ್ದಾನೆ. ಎಫ್ಐಆರ್ನಲ್ಲಿ ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಉಲ್ಲೇಖಿಸಲಾಗಿದೆ. ಒಂದು ಎಫ್ಐಆರ್ನಲ್ಲಿ ದರ್ಶನ್ A1, ಧರ್ಮ A2, ಸತ್ಯ A3 ಆಗಿದ್ದು ಇನ್ನೊಂದು ಎಫ್ಐಆರ್ನಲ್ಲಿ ದರ್ಶನ್ A1, ವಿಲ್ಸನ್ ಗಾರ್ಡನ್ ನಾಗ A2, ನಾಗರಾಜ್ A3, ಶ್ರೀನಿವಾಸ್ ಅಲಿಯಾಸ್ ಕುಳ್ಳಸೀನ A4 ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ 3 ಎಫ್ಐಆರ್ಗಳ ಪೈಕಿ 2ರಲ್ಲಿ ದರ್ಶನ್ ಹೆಸರಿದೆ. ಕಾರಾಗೃಹ ತಿದ್ದುಪಡಿ ಅಧಿನಿಯಮ 2022 ಕಲಂ 42ರ ಅಡಿ 2 ಕೇಸ್ ದಾಖಲಾಗಿವೆ. ಈ ಪ್ರಕರಣದ ಅಡಿ 6 ತಿಂಗಳು ಜೈಲು ಶಿಕ್ಷೆ ಅಥವಾ 200 ರೂಪಾಯಿ ದಂಡ ಇಲ್ಲವೇ ಶಿಕ್ಷೆ ಜೊತೆ ದಂಡ ವಿಧಿಸಬಹುದಾಗಿದೆ.
ದರ್ಶನ್ ಚೌಕ ಸಿನಿಮಾದಲ್ಲಿ ನಟಿಸಿದ್ದ ಜೈಲಿಗೆ ವಾಪಸ್ ಹೋಗೋ ಪರಿಸ್ಥಿತಿ ಬಂದಿದೆ. ಬಳ್ಳಾರಿ ಹಾಗೆ ಬೆಳಗಾವಿಯ ಹಿಂಡಲಗ ಜೈಲಿಗೆ ಕೊಲೆ ಆರೋಪಿಗಳನ್ನ ಕರೆದೊಯ್ಯಲಾಗುತ್ತೆ. ಅಧಿಕಾರಿಗಳು ಕೋರ್ಟ್ ಅನುಮತಿಗೆ ಕಾದು ಕುಳಿತಿದ್ದಾರೆ. ಇದೆಲ್ಲವನ್ನು ನೋಡೋಣ ಡಿ ಗ್ಯಾಂಗ್ ಶಿಫ್ಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿರೋ ಪ್ರಕರಣವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ಭೇಟಿ ಕೊಟ್ಟು ಚರ್ಚಿಸಿದ್ರು. ಬಳಿಕ ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಪರಮೇಶ್ವರ್, ಡಿಜಿ ಮತ್ತು ಐಜಿಪಿ ಅಲೋಕ್ ಮೋಹನ್ ಸೇರಿದಂತೆ ಅಧಿಕಾರಿಗಳ ಜೊತೆ ಸಿಎಂ ಸಭೆ ನಡೆಸಿದ್ರು. ಡಿ ಗ್ಯಾಂಗ್ ಸ್ಥಳಾಂತರದ ಬಗ್ಗೆ ಚರ್ಚಿಸಿದ್ರು. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ಪರಪ್ಪನ ಅಗ್ರಹಾರದಿಂದ ದರ್ಶನ್ ಶಿಫ್ಟ್ ಮಾಡೋದಾಗಿ ಅಧಿಕಾರಿಗಳು ಹೇಳಿದ್ದಾರೆ. ಕೋರ್ಟ್ ಆದೇಶ ಪಡೆದು ಬಳ್ಳಾರಿಗೆ ಶಿಫ್ಟ್ ಮಾಡ್ತೇವೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇನ್ನುಳಿದ 18 ಆರೋಪಿಗಳನ್ನು ಕೂಡ ಬಳ್ಳಾರಿ ಮತ್ತು ಬೆಳಗಾವಿಯ ಹಿಂಡಲಗ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಜೈಲಿನಲ್ಲಿರೋ ಪ್ರಮುಖ ರೌಡಿಗಳನ್ನ ಸ್ಥಳಾಂತರ ಮಾಡೋದಾಗಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನು ಶಿಫ್ಟ್ ಮಾಡ್ತೀವಿ ಎಂದಿದ್ದಾರೆ. ಈಗ ಈ ಪ್ರಮುಖವಾಗಿ ಕೆಲವೊಂದು ರೌಡಿ ವ್ಯಕ್ತಿಗಳು ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇರ್ತಕ್ಕಂತಹ ಆರೋಪಿಗಳು ಈಗೇನು ಚರ್ಚೆಗೆ ಗ್ರಾಸ ಆಗಿದ್ದಾರೆ ಅವರನ್ನು ಕೂಡ ಬೇರೆ ಕಡೆಗಳಿಗೆ ಬದಲಾವಣೆ ಮಾಡಲಿಕ್ಕೆ ನಾವು ಕೋರ್ಕೊಂಡಿದ್ದೇವೆ. ತನಿಖೆ ವರದಿ ಬಂದ ಬಳಿಕ ಸ್ಥಳಾಂತರ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಪೊಲೀಸರ ಮಾಹಿತಿ ಆಧಾರದ ಮೇಲೆಗೆ ಯಾವ ಜೈಲಿಗೆ ಕಳಿಸಬೇಕೋ ಅಲ್ಲಿಗೆ ಕಳಿಸ್ತೀವಿ ಎಂದಿದ್ದಾರೆ. ಮತ್ತೆ ರಿಪೋರ್ಟ್ ಆಧಾರದ ಮೇಲೆ ಅವರನ್ನು ಬೇರೆ ಜೈಲುಗಳಿಗೆ ಕಳಿಸಬೇಕು ಅಂದ್ರೂ ಕಳಿಸ್ತೀವಿ. ಅದೇ ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ. ದರ್ಶನ್ ಸ್ಥಳಾಂತರದ ಬಗ್ಗೆ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಕೋರ್ಟ್ ಗಮನಕ್ಕೆ ತಂದು ಜೈಲಾಧಿಕಾರಿಗಳು ತೀರ್ಮಾನಿಸುತ್ತಾರೆ. ಸ್ಥಳಾಂತರದ ಬಗ್ಗೆ 2-3 ದಿನದಲ್ಲಿ ತೀರ್ಮಾನ ಆಗುತ್ತೆ ಎಂದಿದ್ದಾರೆ. ನಾವು ಮಾಡೋಕ್ಕಾಗೋದಿಲ್ಲ, ತೀರ್ಮಾನ ಅವರು ಪ್ರಿಸನ್ ಅಥಾರಿಟೀಸ್ ಮಾಡ್ತಾರೆ ಇನ್ ಕನ್ಸಲ್ಟೇಷನ್ ವಿತ್ ಅಥಾರಿಟೀಸ್. ಕೋರ್ಟಿಂದ ಆಗ್ಬೋದು ಅಥವಾ ಬೇರೆ ಅಥಾರಿಟೀಸಿಂದ ಏನಾದರೂ ಆಗ್ಬೋದು. ಅಧಿಕೃತ ಆದೇಶಕ್ಕೆ ಬೆಳಗಾವಿಯ ಹಿಂಡಲಗ ಜೈಲು ಅಧಿಕಾರಿಗಳು ಕಾಯ್ತಿದ್ದಾರೆ. ಸದ್ಯ ಈ ಜೈಲಿನಲ್ಲಿ ಮೋಸ್ಟ್ ವಾಂಟೆಡ್ ಕೈದಿಗಳಿದ್ದಾರೆ. ದರ್ಶನ್ ಗ್ಯಾಂಗ್ನ ಅಂಧೇರಿ ಸೆಲ್ಗೆ ಶಿಫ್ಟ್ ಮಾಡಲು ಚಿಂತನೆ ನಡೆದಿದೆ ಎನ್ನಲಾಗಿದೆ. ಅಧಿಕಾರಿಗಳು ಈಗಾಗಲೇ ಅತಿಯಾದ ಭದ್ರತೆಗಿರೋ ಅಂಧೇರಿ ಸೆಲ್ ಗುರುತಿಸಿದ್ದಾರೆ. ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ 33 ಅಂಧೇರಿ ಸೆಲ್ಗಳಿವೆ. ಅಂಧೇರಿ ಅನ್ನೋದು ಹೆಚ್ಚು ಭದ್ರತೆಗಿರೋ ಸೆಲ್. ಈ ಹಿಂದೆ ಗಲ್ಲು ಶಿಕ್ಷೆಗೊಳಗಾದವರನ್ನ ಅಂಧೇರಿ ಸೆಲ್ನಲ್ಲಿ ಇರಿಸಲಾಗಿತ್ತು. ಬ್ರಿಟಿಷ್ ಕಾಲದಲ್ಲಿ ಗಲ್ಲು ಶಿಕ್ಷೆಗೊಳಗಾದವರನ್ನ ಇರಿಸಲಾಗ್ತಾ ಇತ್ತು. ಹೈ ಪ್ರೊಫೈಲ್ ಕೈದಿಗಳನ್ನ ಇರಿಸಲು ಈ ಸೆಲ್ ಆರಂಭಿಸಲಾಗಿತ್ತು. ಅಂಧೇರಿ ಸೆಲ್ ಅಂದ್ರೆ ಕತ್ತಲು ಕೋಣೆಗಲ್ಲ, ಸಿಂಗಲ್ ಕೈದಿಯನ್ನ ಇರಿಸೋ ಜೈಲು ಕೋಣೆಯಾಗಿದೆ. ದರ್ಶನ್ ಪರ ಮಾಜಿ ಸಂಸದೆ ಸುಮಲತಾ ಬ್ಯಾಟ್ ಬೀಸಿದ್ದಾರೆ. ಎಲ್ಲಾ ಜೈಲುಗಳಲ್ಲೂ ವ್ಯವಸ್ಥಿತವಾಗಿ ಈ ರೀತಿ ನಡೆಯುತ್ತಿದೆ. ಒಬ್ಬ ವ್ಯಕ್ತಿಯನ್ನ ಯಾಕೆ ನೀವು ಪಾಯಿಂಟ್ ಮಾಡ್ತೀರಾ ಅಂತ ದರ್ಶನ್ ರಾಜಾತಿಥ್ಯ ವಿಚಾರವನ್ನ ಪರೋಕ್ಷವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ. ಫೋನ್ಗಳು, ಡ್ರಗ್ಸು, ಸಿಗರೇಟ್ಸು ಎಲ್ಲಾನು ಸಿಗುವಂಥ ವ್ಯವಸ್ಥೆ. ಇವಾಗ ನಾನು ಹೇಳ್ತಾ ಇರೋದು ಜಸ್ಟ್ ನೀವು ಒಮ್ಮೆ ಯೋಚನೆ ಮಾಡಿ, ಇದು ಸಿಸ್ಟಮಲ್ಲಿರೋ ಕರಪ್ಷನ್. ನೀವು ಒಬ್ಬ ವ್ಯಕ್ತಿನ ಯಾಕೆ ಪಾಯಿಂಟ್ ಔಟ್ ಮಾತ್ರ ಮಾಡ್ತಾ ಇದ್ದೀರಾ? ದರ್ಶನ್ಗೆ ರಾಜಾತಿಥ್ಯ ಕೊಟ್ಟ ಬಗ್ಗೆ ತನಿಖೆ ಚುರುಕುಗೊಂಡಿದೆ. ಪೊಲೀಸರು ಫೋಟೋ ವಿಡಿಯೋದ ಮೂಲವನ್ನ ಕೆದಕ್ತಾ ಇದ್ದಾರೆ. ಮತ್ತೊಂದು ಕಡೆ ಆರೋಪಿ ನಂದೀಶ್ ತಾಯಿ ಟಿವಿ9 ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಇದೆಲ್ಲವನ್ನು ನೋಡೋಣ ರಾಜಾತಿಥ್ಯದ ಜಾಡು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊಲೆ ಆರೋಪಿ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಿಸಿದಂತೆ ಒಟ್ಟು 3 ಪ್ರಕರಣಗಳು ದಾಖಲಾಗಿದೆ. ಈ 3 ಪ್ರಕರಣದ ತನಿಖೆಗೆ 3 ವಿಶೇಷ ತಂಡಗಳನ್ನು ರಚಿಸಲಾಗಿದೆ. ಆಗ್ನೇಯ ವಿಭಾಗ ಡಿಸಿಪಿ ಸಾರಾ ಫಾತಿಮಾ ಪ್ರಕರಣದ ತನಿಖೆಗಾಗಿ 3 ಪ್ರತ್ಯೇಕ ತಂಡಗಳನ್ನು ರಚಿಸಿದ್ದಾರೆ. ಘಟನೆಯ ಬಗ್ಗೆ ಈ ತಂಡ ಕೂಲಂಕುಷ ತನಿಖೆ ನಡೆಸಲಿದೆ.
ಬೇಗೂರು ಇನ್ಸ್ಪೆಕ್ಟರ್ ಇಂದ ಮೊದಲನೇ ಪ್ರಕರಣದ ತನಿಖೆ ನಡೆಯಲಿದೆ. ಬೇಗೂರು ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವರು ಜೈಲಿನ ಲಾನ್ ನಲ್ಲಿ ಕುಳಿತು ಕಾಫಿ ಸಿಗರೆಟ್ ಸೇದಿರೋ ಬಗ್ಗೆ ತನಿಖೆ ಮಾಡ್ತಾರೆ. ರೌಡಿ ಶೀಟರ್ಗಳ ಜೊತೆ ದರ್ಶನ್ ಬೆರೆತಿದ್ದು ಹೇಗೆ? ಲಾನ್ ನಲ್ಲಿ ಕೂರಲು ಚೇರ್ ವ್ಯವಸ್ಥೆ ಮಾಡಿದವರು ಯಾರು? ನಿಷೇಧಿತ ಪ್ರದೇಶದಲ್ಲಿ ಸಿಗರೆಟ್ ಸೇದಲು ಬಿಟ್ಟಿದ್ಯಾರೋ ಅನ್ನೋ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಯಲಿದೆ. ಫೋಟೋ ಹಾಗೂ ವಿಡಿಯೋ ಚಿತ್ರೀಕರಣ ಆಗಿರೋದ್ರ ಬಗ್ಗೆ ಎರಡನೇ ತಂಡ ತನಿಖೆ ಮಾಡಲಿದೆ. ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಈ ತಂಡವನ್ನ ಲೀಡ್ ಮಾಡ್ತಾರೆ. ನಿಷೇಧ ಇದ್ರೂ ಆರೋಪಿಗಳ ಕೈಗೆ ಮೊಬೈಲ್ ಸಿಕ್ಕಿದ್ದು ಹೇಗೆ? ಒದಗಿಸಿದವರು ಯಾರು? ಇಂಟರ್ನೆಟ್ ಸಂಪರ್ಕ ಹೇಗೆ ಬಂತು? ಹೊರಗಡೆಯಿಂದ ವಿಡಿಯೋ ಕಾಲ್ ಮಾಡಿ ದರ್ಶನ್ ತೋರಿಸಿದ ಬಗ್ಗೆ ತನಿಖೆ ಚುರುಕುಗೊಂಡಿದೆ. ಜೈಲು ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆ ಮೂರನೇ ಪ್ರಕರಣ ದಾಖಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ಮಂಜುನಾಥ್ಗೆ ಮೂರನೇ ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಕರ್ತವ್ಯ ಲೋಪ ಎಸಗಿರುವ ಜೈಲಾಧಿಕಾರಿಗಳ ವಿರುದ್ಧ ಇನ್ವೆಸ್ಟಿಗೇಷನ್ ನಡೆಸಲಾಗುತ್ತೆ. ಪರಪ್ಪನ ಅಗ್ರಹಾರ ಅಧಿಕಾರಿಗಳ ಅಕ್ರಮದ ಮೂಲಕ ಕೆದಕಲಾಗ್ತಿದೆ. ದರ್ಶನ್ ರಾಜಾತಿಥ್ಯದಲ್ಲಿ ಜೈಲಾಧಿಕಾರಿಗಳು ಸಿಬ್ಬಂದಿ ಭಾಗಿಯಾದ ಬಗ್ಗೆ ಐಒಎಸಿಪಿ ಮಂಜುನಾಥ್ ತನಿಖೆ ನಡೆಸುತ್ತಿದ್ದಾರೆ. ಇದರ ಭಾಗವಾಗಿ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿದ್ರು. ಆಗಸ್ಟ್ 22ರ ಸಿಸಿಟಿವಿ ದೃಶ್ಯಗಳನ್ನ ಪ್ರತ್ಯೇಕವಾಗಿ ಒದಗಿಸುವಂತೆ ಮನವಿ ಮಾಡಿದ್ರು. ಇನ್ನು ವೈರಲ್ ವಿಡಿಯೋದ ಬಗ್ಗೆ ತನಿಖೆ ನಡೆಸುವುದಕ್ಕೆ ಹುಳಿಮಾವು ಠಾಣೆ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಕೂಡ ಭೇಟಿ ನೀಡಿದ್ರು. ವರದಿ ನೀಡುವಂತೆ ಸೀನಿಯರ್ ಸೂಪರಿಂಟೆಂಡೆಂಟ್ಗೆ ಹೇಳಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಕರಣ ಸಂಬಂಧ ಈಗಾಗಲೇ 9 ಅಧಿಕಾರಿಗಳನ್ನ ಅಮಾನತುಗೊಳಿಸಿದ್ದೇವೆ. ವರದಿ ಬಳಿಕ ಮತ್ತಷ್ಟು ಅಧಿಕಾರಿಗಳನ್ನ ಅಮಾನತು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. 9 ಜನ ಸಸ್ಪೆಂಡ್ ಮಾಡಿದೀವಿ. ಇನ್ನೂ ಯಾರನ್ನಾರು ಮಾಡಬೇಕಾದ್ರೆ ಮಾಡ್ತೀವಿ. ಮತ್ತೆ ರಿಪೋರ್ಟ್ ಆಧಾರದ ಮೇಲೆ ಅವರನ್ನು ಬೇರೆ ಜೈಲುಗಳಿಗೆ ಕಳಿಸಬೇಕು ಅಂದ್ರೂ ಕಳಿಸ್ತೀವಿ. ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದಕ್ಕೆ ಕ್ರಮ ಕೈಗೊಳ್ಳಲು ಸಾಧ್ಯವಾಯಿತು ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಸಿಸಿಟಿವಿ ದೃಶ್ಯ ಆಧರಿಸಿ 9 ಅಧಿಕಾರಿ ಸಿಬ್ಬಂದಿ ಅಮಾನತು ಮಾಡಿದ್ದೇವೆ. ಸಂಪೂರ್ಣ ವರದಿ ಬಂದ ಬಳಿಕ ಉಳಿದವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅವರು ಏನೆಲ್ಲ ಫೈಂಡಿಂಗ್ಸ್ ಬರುತ್ತೆ ನೋಡಿಕೊಂಡು ಪರ್ಮನೆಂಟ್ ಸೊಲ್ಯೂಷನ್ಸು ಕೆಲವನ್ನ ಮಾಡಬೇಕಾಗುತ್ತೆ. ಅದನ್ನ ಆ ವರದಿ ಬಂದ ಮೇಲೆ ಮಾಡ್ತೀವಿ. ಪ್ರಕರಣದ 5ನೇ ಆರೋಪಿ ನಂದೀಶ್ ತಾಯಿ ಟಿವಿ9 ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಆರೋಪಿ ದರ್ಶನ್ ಬಳಿ ದುಡ್ಡು ಇದೆ, ಚೆನ್ನಾಗಿದ್ದಾರೆ, ನಾವು ಬಡವರು, ಏನ್ ಮಾಡೋದು ಅಂತ ಬೇಸರ ಹೊರಹಾಕಿದ್ದಾರೆ. ಅವರು ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವರು ಏನ್ ಮಾಡೋದು ಸರ್? ಅವ್ರು ಚೆನ್ನಾಗಿದ್ದಾರೋ ಏನ್ ಮಾಡಿದಾರೋ ನಮ್ಗೆ ಏನ್ ಗೊತ್ತು ಸರ್ ಒಳಗಡೆ. ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಭೇಟಿಗೆ ಅವಕಾಶ ಸಿಗದೆ ಕುಟುಂಬದವರು ವಾಪಸ್ಸಾಗಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಹಾಗೂ ಡಿಜಿಪಿ ಮಾಲಿನಿ ಆದೇಶ ಇರೋದ್ರಿಂದ ಅವಕಾಶ ನಿರಾಕರಿಸಲಾಗಿದೆ. ಬ್ಯಾಗ್ ತುಂಬ ತಂದಿದ್ದ ಹಣ್ಣು ಹಂಪಲುಗಳನ್ನ ಸಂಬಂಧಿಕರು ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಶೋಷಿತ ಸಮುದಾಯಗಳು ನಿಂತಿವೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯರಿಂದಲೇ ದಲಿತ ಸಮುದಾಯಗಳಿಗೆ ಅನ್ಯಾಯ ಅಂತ ಆರೋಪ ಮಾಡ್ತಿದ್ದಾರೆ. ಇದೆಲ್ಲವನ್ನು ನೋಡೋಣ ಮುಡಾ ಕದನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ವಿಚಾರಕ್ಕೆ ಶೋಷಿತ ವರ್ಗ ಕೆಂಡವಾಗಿದೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಬೆಂಬಲಿಸಿ ಅಹಿಂದ ಸಮುದಾಯಗಳ ಒಕ್ಕೂಟ ಬೀದಿಗಿಳಿದಿತ್ತು. ಫ್ರೀಡಂ ಪಾರ್ಕ್ನಿಂದ ರಾಜಭವನ ಚಲೋಗೆ ಮುಂದಾದ್ರು. ಗೋ ಬ್ಯಾಕ್ ಗವರ್ನರ್, ತೊಲಗಲಿ ತೊಲಗಲಿ ರಾಜ್ಯಪಾಲರು ತೊಲಗಲಿ ಅಂತ ಘೋಷಣೆ ಕೂಗಿದ್ರು. ಈ ವೇಳೆ ಪ್ರತಿಭಟನಾ ನಿರತರನ್ನ ಫ್ರೀಡಂ ಪಾರ್ಕ್ ಬಳಿಯೇ ಪೊಲೀಸರು ವಶಕ್ಕೆ ಪಡೆದ್ರು. ಅಹಿಂದ ಸಮುದಾಯಗಳಿಗೆ ಸಿದ್ದರಾಮಯ್ಯರಿಂದ ಅನ್ಯಾಯ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಇತ್ತ ದಲಿತರ ಹಣ ಲೂಟಿ ಮಾಡಿದವರಿಗೆ ಬೆಂಬಲಿಸುತ್ತಿದ್ದಾರೆ ಎಂದು ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ರು. ತಮ್ಮ ಶಾಸಕರನ್ನ ಬದಿಗಿಟ್ಟು ಅವರಿಗೆ ಕ್ಲೀನ್ ಚಿಟ್ ನ ಕೊಟ್ಟು ಯಾರಿಗೆ ದ್ರೋಹ ಮಾಡ್ತಾ ಇದ್ದೀರಿ? ರಾಜ್ಯದಲ್ಲಿರ್ತಕ್ಕಂಥ ಇವತ್ತು ಅದೇ ಅಹಿಂದ ಸಮುದಾಯಗಳಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸಂಘಟನೆಗಳು ನಿಂತಿವೆ ಅಂತಂದ್ರೆ ಅದರ ಹಿಂದಿರ್ತಕ್ಕಂಥ ಕರಾಮತ್ತು ಏನು? ಯಾವ ಕಾರಣಕ್ಕೆ ಆ ಸಂಘಟನೆಗಳು ದಲಿತರಿಗೆ ಇಟ್ಟ ಹಣವನ್ನೇ ಲೂಟಿ ಮಾಡಿದಾಗ
ಯಾಕೆ ಅವರಿಗೆ ಸಪೋರ್ಟಿಗೆ ನಿಂತಿದ್ದಾರೆ? ಯಾವುದೇ ಕ್ಷಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಹುದು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಇತ್ತ ಸಿಎಂ ರಾಜೀನಾಮೆ ನೀಡಿ ಮುಡಾ ಹಗರಣದಲ್ಲಿ ತನಿಖೆ ಎದುರಿಸಲಿ ಅಂತ ಸಂಸದ ಕಾರಜೋಳ ಹರಿಹಾಯ್ದಿದ್ದಾರೆ. ಮತ್ತೊಂದು ಕಡೆ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಯಾವ ಕ್ಷಣದಲ್ಲಿ ಬೇಕಾದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು. ಕಳೆದ 2 ತಿಂಗಳುಗಳಿಂದ ರಾಜ್ಯದಲ್ಲಿ ಇವತ್ತು ಆಡಳಿತ ಅಂತಕ್ಕಂಥದ್ದು ಸಂಪೂರ್ಣ ಕುಸಿದಿದೆ. ಮಂತ್ರಿಗಳು ವಿಧಾನಸೌಧಕ್ಕೆ ಹೋಗ್ತಾ ಇಲ್ಲ, ಯಾಕೆಂದರೆ ಅವ್ರಿಗೂ ಕೂಡ ವಿಶ್ವಾಸ ಇಲ್ಲ. ಯಾವಾಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರೋ, ಯಾವಾಗ ಡೆಲ್ಲಿಗೆ ಹೋಗಬೇಕು ಸಿದ್ದರಾಮಯ್ಯನ ಪರವಾಗಿ ಬ್ಯಾಟಿಂಗ್ ಆಡೋದಕ್ಕೆ. ಪಾಪ DK ಶಿವಕುಮಾರ್ ಸಾಹೇಬ್ರು ಬಿಡಿ ಆಗಲೇ ವೈಷ್ಣೋದೇವಿ ಹೋಗಿ ಬಂದ್ಬಿಟ್ಟಿದ್ದಾರೆ. ಸುತ್ತಿ ಬಳಸಿ ರಕ್ಷಣೆ ಮಾಡಿಕೊಳ್ಳುವಂಥ ಉತ್ತರ ಬೇಡ. ಎನ್ಕ್ವೈರಿ ಎದುರಿಸಿ ರಾಜೀನಾಮೆ ಕೊಡ್ತೇನೆ, ನಿಷ್ಪಕ್ಷಪಾತವಾದ ಎನ್ಕ್ವೈರಿ ಮಾಡುತ್ತೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿರುದ್ಧ ರಾಜ್ಯ ಸರ್ಕಾರದ ಸಮರ ಮುಂದುವರೆದಿದ್ದು, ರಾಜಭವನ ಚಲೋಗೆ ಡಿಸಿಎಂ DK ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ. ಆಗಸ್ಟ್ 31ರಂದು ಶಾಸಕರು, ಸಚಿವರು, ಪರಿಷತ್ ಸದಸ್ಯರು, ಸಂಸದರು ಗವರ್ನರ್ ನಡೆ ಖಂಡಿಸಿ ಪ್ರತಿಭಟಿಸಲಿದ್ದಾರೆ. 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಗಾಂಧಿ ಸ್ಟ್ಯಾಚ್ಯೂಯಿಂದ ರಾಜಭವನ್ಗೆ ಘನವಂತ ರಾಜ್ಯಪಾಲರಿಗೆ ಈ ಒಂದು ಮೆಮೊರಂಡಮ್ನ ಪಕ್ಷದ ಪರವಾಗಿ ಸಲ್ಲಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಯಾವುದೇ ತಪ್ಪು ಮಾಡಿಲ್ಲ, ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಅಂತ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದ ಶಾಸಕ, ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸೋದೇ ಮೋದಿ ಶಾ ಅಜೆಂಡಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ತಪ್ಪೇ ಮಾಡಿಲ್ಲ ಅಂದ್ರೆ ರಾಜೀನಾಮೆ ಕೊಡುವ ಪ್ರಶ್ನೆನೇ ಬರಲ್ಲ. ನಾಳೆ ಕೋರ್ಟಲ್ಲಿ ಹಿಯರಿಂಗ್ ನಾಡಿದ್ದು 29ನೇ ತಾರೀಕು 2:30 ಇದೆ. ಎಲ್ಲರೂ ಆತರಿಂದ ಕಾಯ್ತಾ ಇದ್ದೀವಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ಸಿಎ ಸೈಟ್ಗಳನ್ನ ನೀಡಲಾಗಿದೆ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಇದು ಮತ್ತೊಂದು ಮುಡಾ ಹಗರಣದ ರೀತಿಯಾಗಿದೆ ಎಂದಿದ್ದಾರೆ. ಇದೇ ವಿಚಾರಕ್ಕೆ ರಾಜ್ಯಪಾಲರಿಗೂ ದೂರು ನೀಡಿದ್ದಾರೆ. ಯಾರು ಪ್ರಬಲರಿದ್ದಾರೋ ಅವರಿಗೆ ಕೊಟ್ಟಿದ್ದೀರಿ, ಅನುಮಾನ ಬರೋದಲ್ಲೇ ಒಂದು. ಅದರಲ್ಲಿ ಯಾರ್ಯಾರಿದ್ದಾರೆ? ಪ್ರಿಯಾಂಕಾ ಖರ್ಗೆ ಇಸ್ ಮಿನಿಸ್ಟರ್, ಇನ್ಫ್ಲೂಯೆನ್ಸ್ ಇಲ್ಲದೆ ಆಗಲ್ಲ ಅಂತ ಎಲ್ರಿಗೂ ಅನ್ಸುತ್ತೆ. ಅವರು ತಕ್ಷಣ ರಾಜೀನಾಮೆ ಪಡೆಯಬೇಕಾಗುತ್ತೆ. ಇದು ಸದ್ಯ ಇನ್ನೊಂದು ಮೂಡ ಅಷ್ಟೇ. ಇದೊಂದು ಮತ್ತೊಂದು ಮೂಡ ಆಗುತ್ತೆ ಹೊರತು ಬೇರೆ ಏನಾಗಲ್ಲ. ಸಿದ್ಧಾರ್ಥ ವಿಹಾರ ಶಿಕ್ಷಣ ಟ್ರಸ್ಟ್ಗೆ ಜಾಗ ಮಂಜೂರು ಆರೋಪಕ್ಕೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮುಖ್ಯ ಫಲಾನುಭವಿ ಖರ್ಗೆ ಕುಟುಂಬ ಅನ್ನೋದು ಎದ್ದು ಕಾಣ್ತಿದೆ. ಸಿಎ ಸೈಟ್ಗೂ ಭೂಮಿ ಹಂಚಿಕೆಗೂ ಬಹಳ ವ್ಯತ್ಯಾಸ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈ ಆಪಾದನೆ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಫಲಾನುಭವಿಗಳು ಖರ್ಗೆ ಅವರ ಟ್ರಸ್ಟ್, ಖರ್ಗೆ ಅವರ ಕುಟುಂಬ ಇದರ ಅನುಕೂಲ ಮತ್ತು ಲಾಭವನ್ನು ಪಡೆದಿದೆ ಅನ್ನೋದು ಬಹಳ ಎದ್ದು ಕಾಣ್ತಿದೆ. ಕಾನೂನು ಪ್ರಕಾರ ನಾವು ಜಮೀನನ್ನ ತೆಗೆದುಕೊಳ್ಳಬಾರದಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ನಮ್ಗೆ ಅರ್ಹತೆ ಇಲ್ವಾ? ಅಧಿಕಾರ ದುರ್ಬಳಕೆ ಮಾಡಿದ್ರೆ ಹೇಳಿ. ನಮ್ಮ ಅಣ್ಣ ರಾಹುಲ್ ಖರ್ಗೆ ಬಗ್ಗೆ ನಾರಾಯಣಸ್ವಾಮಿಗೆ ಏನ್ ಗೊತ್ತಿದೆ ಅಂತ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯ ಅವರಿಗೂ ಮೂಡಾನಲ್ಲಿ ಇದು ಮಾಡ್ತಾ ಇದ್ರೆ ಈ ನಮ್ಮ ಕುಟುಂಬದ ಮೇಲೂ ಕೆಸರ ಎರಚುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾರಾಯಣಸ್ವಾಮಿ ಚಲುವಾದಿ ಅವರಿಗೆ ಪಾಪ ಏನಾಗ್ಬಿಟ್ಟಿದೆ, ಅಲ್ಲಿ ಹೋಗಿ ಏನಾದರೂ ಮಾಡಬೇಕಲ್ಲ ಅವ್ರ ಬಾಸಿಗೆ ಪ್ಲೀಸ್ ಮಾಡಕ್ಕೆ.